ನಿಮ್ಮ ಕಡೆ ಹೇಳಿಕೆ ಗಿಳಿಕೆ ಹೇಳಲಿಕ್ಕಿಲ್ಲ, ನಮ್ಮ ಕಡೆ ಕಂಡಬಡಿ ದೇವ್ರುಗಳು ಬರ್ತಾವ. ನನಗೆ ಒಬ್ಬಾಕಿಲ್ಲೇ ಅಂದಿಲ್ಲ, ನನಗೆ ಒಟ್ಟ ನೋಡೋಂಗ ಕಿವಿ ಗಾಡಿ ಹೊಡ್ಯಂಗ ಇಲ್ಲ. ನಮ್ಮಲ್ಲಿ ಮಂಟಾಳ ತಗೊಂಡಿಸಿ ಬರ್ತದ ರೀ, ಮಂಟಾಳ ತಗೊಂಡು ಬರ್ತದ. ನಾ ಪುರಾಣಕ್ಕೆ ಹೋಗಿನಿ, ದೇವಿ ಪುರಾಣಕ್ಕೆ ಹೋಗಿನಿ. ನಾ ಪದ ಹಾಡಕತ್ತೀನಿ. ಅದು ಪದ ಹಾಡೋದಕ್ಕಿಂತ ಹೆಚ್ಚಿಗೆ ಹಾಕವತ್ತ ದೇವಿ. ಅವು ಮೈಯಾಗ ಬರ್ತಾವತ್ತ. ಅವು ಕೈಯಾಗಿ ಆಡೋ ಡ್ಯೂಟಿಗೆ ಹಿಡ್ದಾಳ. ಡ್ಯೂಟಿಗೆ ಹಿಡಿದು ಹಿಂಗೆ ನಾನು ಹ್ಯಾಂಗೆ ಹಾಡ್ತೀನಿ ಹಂಗೆ ಕುಣ್ಕೋತ ಅದು ತೊಗೊಂಡು ಬಂದ್ಲಾಯ್ತು ನನಗೆ ಎದುರಿಗೆ. ನಂದೆ ಯಾರೇ ಕರ್ಕೋರಿ ಹಾಕಿ ನಾ ಮಾರಿಗಿರಿಗೆ ಹಚ್ಚಾಳು ಅಂದು ಎಟ್ಟು ಹೇಳಿದ್ರು ಕೂಡ ಆಕಿನ ಮೈಯ ದೇವಿ ಬಂದವ್ರಿ, ದೇವಿ ಅಲ್ಲೋ ಬರಲ್ಯಾಕ ಆ ಕಡೆ ದೂರ ಹೋಲಿ, ಈ ಕಡೆ ನನ್ನ ಕಡೆ ಯಾಕೆ ಹೊಂಟಾಳ ಅಂದ್ಕೊಂಡು ಪಾಪ ಇಬ್ರು ಹಿಡ್ಕೊಂಡಂದು ಆಕಿನ ಕೈಯಂದು ಡ್ಯೂಟಿಗೆ ಕಸ್ಕೊಂಡು ಕೂಡೇನ ಮತ್ತೆ ನಾ ಪದ ಹಾಡಕತ್ತೆ. ಹಾಳಾಗ ಮತ್ತೆ ಕುಣ್ಕೋತ ಹಿಂಗೆ ಮಾಡ್ಕೋತ ಬಂದು ನಾನು ಎದಿ ಮೇಲೆ ಹಂಗೆ ಹಿಂಗೆ ಜಗ್ಗುಲಾಯ್ತು. ನಾಂದೆ ಬಿಡವ ಬಾಯಿ ಸುಂಬಿಡು ಅಂತಂದೆ ನಾ. ಹಂಗೆ ಜಗ್ಗುದ್ರಾಗ ಅಂದ ತಲೆ ಮೇಲೆ ಪೀಠ ಬಿತ್ತು. ಹೇಳ್ತೀನಿ ಎದ್ದು ನಿತ್ತು ಒಂದು 2-3 ಕೊಟ್ಟೆ ಕುಡಿದ್ರಾಗ ಆಕಿನ ಗಂಡು ಓಡಿ ಬಂದನ. ನನ್ನ ಹೆಣ್ತಿಗೆ ಯಾಕೆ ಹೊಡೆದ್ರಿ ನೀವು ಅಂತಂದ. ಯಾವ ಒಲೆ ನಿನ್ನ ಹೆಣ್ತಿಗೆ ಹೊಡೆದವ ಅಂದನ. ಯಾವ ಹೊಡೆದವ ನಿನ್ನ ಹೆಣ್ತಿಗೆ? ಈಗ ಹೊಡೆದ್ರಲ್ಲ ಅಂದ. ಹೊಸವಾಟಿ ದೇವಿಗೆ ಹೊಡೆದಿನ ನಿನ್ನ ಹೆಣ್ತಿಗೆ ನಾ ಯಾಕೆ ಹೊಡ್ಲಕ್ಕೆ ಹೋಲಿ? ಮರುದಿವ್ಸ ಒಂದರ ದೇವಿಗಳು ಬರ್ಬೇಕಲ್ಲ ನಂಬಲ್ಲಿ, ಯಾವೂ ಬರಲಿಲ್ಲ. ಹಾಂ